ಇವರಿಬ್ಬರು ಪ್ರೀತಿಸಿ ಮದುವೆಯಾದ್ರು. ಆದರೆ ಮದುವೆ ಆದ ನಂತರ ಪತ್ನಿಗೆ ಪತಿ ದಿನನಿತ್ಯ ಟಾರ್ಚರ್ ಅನ್ನ ಕೊಡ್ತಿದ್ದಾನೆ. ಕಾಲೇಜು ಟೈಮ್ನಲ್ಲೇ ಪ್ರೀತಿ ಶುರುವಾಗಿ ಅಂದಿನಿಂದ ಮದುವೆವರೆಗೂ ಕೂಡ ಪ್ರೀತಿಯಿಂದ ಪತಿ ತನ್ನ ಪತ್ನಿಯನ್ನ ಚಿನ್ನ ಚಿನ್ನ ಅಂತಿದ್ದಂತೆ. ಆದರೆ ಮದುವೆ ಆದ ಮೇಲೆ ವರದಕ್ಷಿಣೆಗಾಗಿ ನಿತ್ಯ ಟಾರ್ಚರ್ ನೀಡ್ತಾ ಇರೋ ಆರೋಪ ಕೇಳಿ ಬಂದಿದೆ. ರಾಯಚೂರಿನ ಮಸ್ಕಿ ತಾಲೂಕಿನ ಅಡವಿಬಾವಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊಸೆ ಮೇಲೆ ಹಲ್ಲೆ ಮಾಡಿ ಕುಟುಂಬಸ್ಥರು ಹಾಗೆ ಪತಿ ಎಸ್ಕೇಪ್ ಆಗಿದ್ದಾರೆ. ಪ್ರೀತಿಸಿ ಮದುವೆಯಾದ ಆಕೆಗೆ ಈಗ ದಿನನಿತ್ಯ ಟಾರ್ಚರ್ ಕೊಡ್ತಾ ಇರುವ ಪಾಪಿ ಪತಿ. ಕಾಲೇಜಿನಿಂದಲೇ ಇವರ ಪ್ರೀತಿ ಪ್ರೇಮ ಶುರುವಾಗಿದ್ದು, ಅದಾದ ಮೇಲೆ ಮದುವೆ ಕೂಡ ಮಾಡಿಕೊಂಡಿದ್ದಾರೆ. ಅಂದಿನಿಂದ ಮದುವೆ ಆಗೋ ತನಕ ಚಿನ್ನ ರನ್ನ ಅಂತ ಇದ್ದ ಈ ಪತಿ ಈಗ ಮದುವೆ ಆದ ಮೇಲೆ ವರದಕ್ಷಿಣೆಗಾಗಿ ನಿತ್ಯ ಟಾರ್ಚರ್ ಅನ್ನ ನೀಡ್ತಾ ಇದ್ದಾನೆ ಅನ್ನೋ ಆರೋಪ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು. ವರದಕ್ಷಿಣೆಗಾಗಿ ಆಕೆಯ ಮೇಲೆ ಕುಟುಂಬಸ್ಥರು ಹಾಗೆ ಪತಿ, ಆತನ ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಆಕೆ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಕೂಡ ಹಾಕಿರೋ ಆರೋಪ ಕೇಳಿ ಬಂದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಡವಿಬಾವಿ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. 6 ಎಕರೆ ಹೊಲ ಒತ್ತಿಯಾಗಿ 15 ಲಕ್ಷವರೆಗೆ ಸಾಲ ಮಾಡಿ ಇದು ಮದುವೆ ಮಾಡಿಸಿರೋದು. ಅಲ್ಲೇ ಆದರೂ ಮತ್ತು ಇವಾಗ ಅದೇ ಸಮಸ್ಯೆ ಆಗಿರೋದು. ಎಷ್ಟೇ ಇದು ಮಾಡಿದರು ಮತ್ತು ನಾವು ಚೆನ್ನಾಗಿರಲಿ ಅಂತೇಳಿ ಇದು ಮಾಡಿರೋದು. ಬಟ್ ಒಂದು 10 ತಿಂಗಳು 11 ತಿಂಗಳಾಯಿತು. ಎಮ್ಮಗೆ ಬಟ್ಟೆನೂ ಇಲ್ಲ, ಏನಿಲ್ಲ, ಏನು ಕೊಡಿಸೇ ಇಲ್ಲ, ಊಟನೂ ಇಲ್ಲ. 1 ತಿಂಗಳ ಚೆನ್ನಾಗಿ ಅಷ್ಟೇ ನೋಡೋರಂತೆ. ಬಟ್ ಆಮೇಲೆ ಇದೇ ಟೈಪ್ ಮಾಡೋನಂತೆ. ಕುಡಿಯೋದು, ಬಡಿಯೋದು, ದೋಸ್ತ್ರಿಗೆ ಕರ್ಕೊಂಬರೋದು, ಈ ಥರ ದೋಸ್ತ್ರೆಲ್ಲ ಹಿಡ್ಕೊಳ್ಳೋದು, ಅವನು ಓದಿಯೋದಂತೆ. ಈ ಟೈಪ್ ಮಾಡಿರೋದು. ಟಾರ್ಚರ್ ಕೊಟ್ಟಿರೋದು ಅದು ಮಾಗಡಿಯಲ್ಲಿ 6 ಎಕರೆ ಹೊಲ ಒತ್ತಿಯಾಗಿ 15 ಲಕ್ಷವರೆಗೆ ಸಾಲ ಮಾಡಿ ಇದು ಮದುವೆ ಮಾಡಿಸಿರೋದು. ಅಲ್ಲೇ ಆದರೂ ಮತ್ತು ಇವಾಗ ಅದೇ ಸಮಸ್ಯೆ ಆಗಿರೋದು. ಎಷ್ಟೇ ಇದು ಮಾಡಿದರು ಮತ್ತು ನಾವು ಚೆನ್ನಾಗಿರಲಿ ಅಂತೇಳಿ ಇದು ಮಾಡಿರೋದು. ಬಟ್ ಒಂದು 10 ತಿಂಗಳು 11 ತಿಂಗಳಾಯಿತು. ಅಂದರೆ ನಾವು ಟಿಪ್ಟೂರಲ್ಲಿ ಓದ್ತಾ ಇದ್ದೀವಿ. ಅಂದರೆ ತುಮಕೂರು ಡಿಸ್ಟಿಕ್ಕು ಟಿಪ್ಟೂರು ತಾಲೂಕು ಅಲ್ಲಿ ಓದ್ತಾ ಇದ್ದೀವಿ. 1 ವರ್ಷ ಸೆಕೆಂಡ್ ಪಿ ಯು ಸಿ ಆದಮೇಲೆ ನೀನು ಒಪ್ಕೊಂಡಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತಂದಾಗ ನಾನು ಒಪ್ಕೊಂಡಿದ್ದೆ ರೀ. ಹುಡುಗ ಸಂತೋಷ. ಆದಮೇಲೆ ಅವ್ನು ಸಾಯ್ತಾನನ್ನೋ ಭಯಕ್ಕೆ ನಾನು ಒಪ್ಕೊಂಡಿರೋದು. ಸಾಯ್ತಾನನ್ನೋ ಭಯ ಹಾಕೊಂಡು 3-4 ವರ್ಷ ಚೆನ್ನಾಗೇ ಇದ್ವಿ ರೀ. ಚೆನ್ನಾಗಿದ್ವಿ. ಹಿಂಗೆ ನೀನು ಇಲ್ಲಿ ಇರಬೇಡ, ನೀನು ಇಲ್ಲಿದ್ದರೆ ಏನೋ ಒಂದು ಇದಾಗತ್ತೆ, ಇರಬೇಡ, ಬೇರೆ ಕಡೆ ಎಲ್ಲಾದರೂ ಓದು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಕಾಲೇಜು ದಿನಗಳಿಂದ ಪ್ರೀತಿಸಿ ಪರಸ್ಪರ ಇಬ್ಬರು ಕೂಡ ಪೋಷಕರನ್ನು ಒಪ್ಪಿಸಿ ಮದುವೆ ಆಗಿ ಒಂದು 3-4 ವರ್ಷ ಚೆನ್ನಾಗೂ ಕೂಡ ಇದ್ದು, ಈಗ ಪತಿ ಪತ್ನಿಗೆ ವರದಕ್ಷಿಣೆಯ ಕಿರುಕುಳ ಕೊಡ್ತಾ ಇದ್ದಾನೆ, ಅವರ ಕುಟುಂಬಸ್ಥರು ಅಷ್ಟೇ ಅನ್ನೋ ಆರೋಪ ಕೇಳಿ ಬಂದಿದೆಯಲ್ಲ, ಏನಿದು ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಧು, ಏನು ಇಲ್ಲಿ ಕುಟುಂಬಸ್ಥರ ಮನೆಯಲ್ಲಿನೇ ಇವತ್ತು ಪತಿಯಿಂದ ಒಂದು ಹಲ್ಲೆಗೊಳಗಾಗಿರುವಂತ ಪತ್ನಿ ಕೂಡ ಪತ್ನಿ ಅದೇ ಕುಟುಂಬಸ್ಥರ ಮನೆಯಲ್ಲೇ ಇದ್ಕೊಂಡು ಇವತ್ತು ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಡವಿ ತಾಂಡಾದಲ್ಲಿ ಇರುವಂತ ಘಟನೆ ಆಗಿರುವಂತದ್ದು. ಆದ್ರೆ ಸಂತೋಷ್ ಎನ್ನುವಂತವನು ಬೆಂಗಳೂರು ಪಕ್ಕದಲ್ಲಿ ಮಾಡಿಯಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವರು PUC ಯಲ್ಲಿ ತುಮಕೂರು ತಾಲೂಕಿನ ಒಂದು ಟಿಪ್ಟೂರು ಇದರಲ್ಲಿ ಒಂದು ಸ್ಟಡಿ ಮಾಡ್ತಾ ಇರ್ತಾರೆ. ಸ್ಟಡಿ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರಿಗೆ ಪ್ರೀತಿ ಪ್ರೇಮ ಕೂಡ ಹುಟ್ಟಿರುವಂತದ್ದು. ಅಂತ ಸಂದರ್ಭದಿಂದ ಇವಾಗಿನವರೆಗೂ ಕೂಡ ಅವರು ಒಂದು ಪ್ರೀತಿಸಿ ಮನೆಯಲ್ಲಿ ತಿಳಿಸಿ ಎಲ್ಲ ಕುಟುಂಬಸ್ಥರ ಸಮೇತ ಹೋಗಿ ಮದುವೆ ಮಾಡ್ಕೊಂಡಿರ್ತಾರೆ. ಈ ಕುಟುಂಬಸ್ಥರು ಕೂಡ ತಮ್ಮ ಮಗಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕಾಗಿ ಜಮೀನನ್ನು ಮಾರಿ ಕೂಡ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಕೂಡ ಮಾಡಿರ್ತಾರೆ. ಸಾಕಷ್ಟು ಹಣ, ಬೈಕು ಎಲ್ಲ ಕೊಟ್ಟಿರ್ತಾರೆ. ಆದ್ರೆ ಇವಾಗ ಮತ್ತೆ ಕೂಡ ಮದುವೆ ಆದ 3 ತಿಂಗಳಕ್ಕೆ ಸಂಸಾರದಲ್ಲಿ ಬಿರುಕು ಬಂದಿರುವಂತದ್ದು. ಪತಿ ನೇರವಾಗಿ ಮತ್ತೆ ಪತಿಯ ಕುಟುಂಬಸ್ಥರು ಕೂಡ ಒಂದು ಆರೋಪ ಮಾಡ್ತಾ ಇರುವಂತದ್ದು. ಅವರ ನೇರವಾಗಿ ಆ ಪತ್ನಿಗೆ ಒಂದು ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಇನ್ನು ಮತ್ತೆ ವರದಕ್ಷಿಣೆ ತಗೊಂಡ್ಬನ್ನಿ, ದುಡ್ಡು ತಗೊಂಡ್ಬನ್ನಿ, ಬಂಗಾರ ಚಿನ್ನ ತಗೊಂಡ್ಬನ್ನಿ ಅಂತದ್ದು ಪತಿಗೆ ಹೇಳಿರುವಂತದ್ದು. ಇದರಿಂದಾಗಿ ಆ ಪತ್ನಿ ಕೂಡ
ಸಾಕಷ್ಟು ನೊಂದು ಇವತ್ತು ಆ ಕುಟುಂಬಸ್ಥರು ಅದೇ ಮನೆಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ನಾಪತ್ತೆ ಆಗಿದ್ದಾರೆ ಅಂತೇಳಿ ಆ ಪತ್ನಿ ಆರೋಪ ಮಾಡ್ತಾ ಇರುವಂತದ್ದು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಕೂಡ ಪತಿ ಮತ್ತೆ ಪಟ್ಟಿಯ ಕುಟುಂಬಸ್ಥರ ಮೇಲೆ ಕೂಡ ಒಂದು ಪ್ರಕರಣ ಕೂಡ ದಾಖಲಿಸಿದ್ದಾರೆ. ನನಗೆ ನ್ಯಾಯ ಒದಗಿಸಿಕೊಡ್ಬೇಕು, ಮತ್ತೆ ನಾನು ಆ ಸಂಸಾರವನ್ನು ಕೂಡ ಮುಂದೆ ನಡೆಸ್ಕೊಂಡು ಹೋಗಲು ನನಗೆ ಒಂದು ಸಪೋರ್ಟ್ ಮಾಡ್ಬೇಕು ಅನ್ನೋಂಥದ್ದು ಪೊಲೀಸರ ಮೊರೆ ಕೂಡ ಹೋಗಿದ್ದಾಳೆ ಆ ಪತ್ನಿ ಮಧು. ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.